Hi friends, good morning. Welcome back to my channel. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನೀವೆಲ್ಲ ಯುಗಾದಿ ಹಬ್ಬನ ಚೆನ್ನಾಗಿ ಮಾಡಿರ್ತೀರಾ. ನನ್ನ ವಿಡಿಯೋ ಪೋಸ್ಟ್ ಆಗೋಷ್ಟರಲ್ಲಿ ಯುಗಾದಿ ಹಬ್ಬ ಮುಗಿದೇ ಹೋಗಿರುತ್ತೆ. ಅಷ್ಟು ಲೇಟಾಗಿ ಪೋಸ್ಟ್ ಮಾಡ್ತಿರ್ತೀನಿ ನಾನು. ಆ್ಯಂಡ್ ಇವತ್ತು ನಮ್ಮನೇಲಿ ನಾನು ಯುಗಾದಿ ಹಬ್ಬಕ್ಕೆ ಈ ಥರ ರೆಡಿ ಮಾಡ್ಕೋತಾ ಇದ್ದೀನಿ. ರಂಗೋಲೆ ಬಿಡೋಣ ಅಂತ, ಸ್ವಲ್ಪ ಜಾಗ ಚಿಕ್ಕದು, ಅದಕ್ಕೆ ಚಿಕ್ಕ ರಂಗೋಲೆ ಬಿಡೋಣ ಅಂತ ಬಂದು ಕೂತಿದ್ದೀನಿ. ಮಾವಿನಕಾಯಿ ಶೇಪ್ ಮಾಡ್ತಾ ಇದ್ದೀನಿ. ಒಂದೊಂದು ಮಾವಿನಕಾಯಿನೂ ಒಂದೊಂದು ರೀತಿ ಇದೆ. ಒಂದು ತೋತಾಪುರಿ, ಒಂದು ಆಲ್ಫನ್ಸು, ಒಂದು ಬಾದಾಮು, ಒಂದು ಅದೇನೋ ಇದು ಹೇಳ್ತಾರಲ್ಲ, ದಪ್ಪದ ಬರುತ್ತಲ್ಲ, ಯಾವುದದು ಮಲ್ಗೋಬ, ಆ ಥರ ಒಂದೊಂದು ಥರ ಬರ್ತಾ ಇದೆ. ನಾನೇನಷ್ಟು ರಂಗೋಲಿಯಲ್ಲಿ ಎಕ್ಸ್ಪರ್ಟ್ ಇಲ್ಲ, ನಂಗೆ ಅಷ್ಟಾಗಿ ಹಾಕಕ್ಕೆ ಬರೋಲ್ಲ, ಬಟ್ ಸಮ್ಹೌ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಹಬ್ಬ ಅಂದಮೇಲೆ ರಂಗೋಲಿ ಎಲ್ಲ ಇದ್ರೇ ಅದೊಂದು ಕಳೆ ಅಲ್ವಾ, ಹಾಗಾಗಿ ನೆಕ್ಸ್ಟ್ ಟೈಮ್ ಅಂತೂ ಪಕ್ಕಾ ನೀಟಾಗಿ ಕಲ್ತ್ಕೋತೀನಿ ಸ್ವಲ್ಪ. ಆ್ಯಂಡ್ ಇವತ್ತು ಬಂದು ಕೆಲಸ ತುಂಬ ಇದೆ. ಇಶಾನ್ಗಿನ ಎಣ್ಣೆ ಹಾಕಬೇಕು, ಅರುಣ್ಗೆ ಹಾಕ್ಕೊಡ್ಬೇಕು, ಜೊತೆಗೆ ಆ್ಯಂಡ್ ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ಮತ್ತು ಪೂಜೆ ಮಾಡಬೇಕು. ಬ್ರೇಕ್ಫಾಸ್ಟ್ ಇನ್ನೂ ಪ್ರಿಪೇರ್ ಮಾಡಿಲ್ಲ, ಏನು ಮಾಡೋದು ಅಂತ ಐಡಿಯಾನೂ ಇಲ್ಲ. ಬಟ್ ಸ್ವೀಟ್ ಅಂತ ಈ ಸಲ ಜಾಮೂನ್ ಮಾಡೋಣ ಅಂತ. ಒಬ್ಬಟ್ಟು ಬೇಡ ಅಂತ ಅನಿಸಿದೆ, ಯಾಕೋ ತಿಂದು ಬೋರ್ ಆಗಿದೆ ಅಂತ. ಸೊ ಇವತ್ತು ಲೈಟಾಗಿ ಜಾಮೂನ್ ಮಾಡ್ಕೊಂಡ್ಬಿಟ್ಟು ಕ್ವಿಕ್ಕಾಗಿ ನಮ್ಮ ಹಬ್ಬದ ಅಡುಗೆನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಪ್ಪ ಇದು ಎಲ್ಲ ಗ್ರೀನೆಲ್ಲ ಬರ್ದಿದ್ದಾಳೆ ಅಂದ್ಕೋಬೇಡಿ, ವೈಟ್ ಅಲ್ವಾ ಇದಷ್ಟು, ಇದು ಮಾರ್ಬಲು, ಹಾಗಾಗಿ ನಾನು ವೈಟ್ ಹಾಕಿದ್ರೆ ನನ್ನ ಕಲರ್ ಕಾಣಲ್ಲ, ಅದಕ್ಕೆ ಕಲರಲ್ಲಿ ಮಾಡಿದ್ದೀನಿ. ಈಗ ಇದ್ರೊಳಗಡೆ ಕಲರ್ನ ಫಿಲ್ ಮಾಡ್ತೀನಿ ನಾನು. ಯುಗಾದಿ ಅಂದ್ರೇ ಎಣ್ಣೆ ಸ್ನಾನ. ಸೊ ಈಶಾನ್ಗೆ ಎಣ್ಣೆ ಹಚ್ತಾ ಇದ್ದೀನಿ. ಅವನು ಇನ್ನೂ ನಿದ್ದೆ ಮೂಡಲ್ಲೇ ಇದ್ದಾನೆ, ಕಣ್ಣೇ ಬಿಟ್ಟಿಲ್ಲ. ಬಟ್ ನಾನು ಬಿಡ್ತಾ ಇಲ್ಲ, ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ತಾ ಇದ್ದೀನಿ. ಎಣ್ಣೆ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ, ಒಂದು ಹರಳೆ ಎಣ್ಣೆ, ಅದಕ್ಕೆ ಸ್ವಲ್ಪ ಬಾದಾಮಿ ಎಣ್ಣೆನೂ ಮಿಕ್ಸ್ ಮಾಡಿದ್ದೀನಿ, ಜೊತೆಗೆ ಕೊಬ್ಬರಿ ಎಣ್ಣೆನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 3 ರೀತಿ ಎಣ್ಣೆ ಮಿಕ್ಸ್ ಮಾಡಿ ಅವನಿಗೆಲ್ಲ ಹಚ್ತಾ ಇರೋವಂಥದ್ದು. ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಂದುಬಿಟ್ಟು ಬೇವೊಂದು ಹೂವು ಇದೆ, ಹಾಗೆ ಬೇವಿನ ಸೊಪ್ಪು ತುಂಬ ಚೆನ್ನಾಗಿದೆ, ಎಲ್ಲ ಫ್ರೆಶ್ ಆಗಿದೆ. ಈ ಸೀಸನಲ್ಲಿ ಫ್ರೆಶ್ ಆಗಿರೋದೇ ತಾನೇ ಸಿಗೋದು, ಎಲ್ಲ ಹೊಸ ಚಿಗುರಿ ಇರುತ್ತಲ್ಲ, ಹಾಗಾಗಿ ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಹೂವು ಮತ್ತು ಮಾವಿನ ಎಲೆ, ಬೇವಿನ ಸೊಪ್ಪು ಎಲ್ಲ ರೆಡಿಯಾಗಿದೆ. ನೆಕ್ಸ್ಟು ತುರಿಮಣೆ ಬಳಸ್ಕೊಂಡು ಇವಾಗ ಪ್ರಸಾದ ರೆಡಿ ಮಾಡ್ಕೊಳ್ಳೋಣ. ನಾನು ಯೂಶ್ವಲಿ ಯಾವಾಗಲೂ ತೆಂಗಿನಕಾಯಿ ತುರಿಮಣೆಯಲ್ಲೇ ತುರ್ಕೊಳ್ಳೋದು. ಮಿಕ್ಸಿಲಿ ಗ್ರೈಂಡ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟಾಕ್ ಇಟ್ಕೊಳ್ಳಲ್ಲ, ಫ್ರೆಶ್ ಆಗಿ ಯಾವಾಗ ಬೇಕು ಅನ್ಸುತ್ತೆ ಆವಾಗ ತುರ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ರಸಾಯನ ಮಾಡ್ತಾ ಇದ್ದೀನಿ ಪ್ರಸಾದಕ್ಕೆ ಅಂತ. ಬೇವು ಬೆಲ್ಲ ತಿಂದಾದ್ಮೇಲೆ ದೇವ್ರ ನೈವೇದ್ಯಕ್ಕೆ ರಸಾಯನ, ಸೊ ನಾವು ಆಮೇಲೆ ತಿನ್ಬೋದು. ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ ಆಗಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ರಸಾಯನ ತುಂಬ ಚೆನ್ನಾಗಿರುತ್ತೆ. ಸೊ ಬಾಳೆಹಣ್ಣು ಕಟ್ ಮಾಡ್ಕೊಳ್ಬೇಕು, ಆ್ಯಂಡ್ ಬೆಲ್ಲ. ರಸಾಯನ ಮಾಡುವಾಗ ಆದಷ್ಟು ಬೆಲ್ಲನ ಹುರಿದು ಹಾಕ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಬೇಗ ಬಾಳೆಹಣ್ಣು ಜೊತೆ ಮಿಕ್ಸ್ ಆಗುತ್ತೆ. ಹಾಗೆ ಪಚ್ಚಬಾಳೆಹಣ್ಣು ಆಗಿರೋದ್ರಿಂದ ಜಾಸ್ತಿ ಸ್ವೀಟು ಬೇಕಾಗಿಲ್ಲ, ಸ್ವಲ್ಪ ಹುರ್ಕೊಳ್ತೀನಿ ಅಷ್ಟೇ. ಫ್ರೆಂಡ್ಸ್, ರೆಡಿ ಆಯಿತು ರಸಾಯನ. ಇವಾಗ ಇದಕ್ಕೆ ಜೇನುತುಪ್ಪ ಮತ್ತು ತುಪ್ಪ ಹಾಕಬೇಕು. ಬಟ್ ಮನೇಲಿ ನಾವು ಯೂಸ್ ಮಾಡ್ತೀವಲ್ಲ, ಅದನ್ನ ಬಳಸ್ಕೊಳ್ಳೋಲ್ಲ. ಸಪ್ರೇಟಾಗಿ ದೇವ್ರಿಗೆ ಅಂತಾನೆ ಎತ್ತಿಟ್ಟಿರೋ ಅಂತ ಜೇನುತುಪ್ಪ ಹಾಕೊಳ್ತೀನಿ. 5 ಥರ ಆಗುತ್ತೆ, ಪಂಚಾಮೃತ ಅಂತಲೂ ಕೂಡ ಕರಿಬಹುದು. ಸೊ ರಸಾಯನ ರೆಡಿ ಆಯಿತು ನೈವೇದ್ಯಕ್ಕೆ. ಆ್ಯಂಡ್ ಈಗ ನಮಗೆ ತಿನ್ನಕ್ಕೆ ಬೇವು ಬೆಲ್ಲ ರೆಡಿ ಮಾಡ್ಕೊಳ್ಬೇಕು. 2 ರೀತಿ ಹಾಕೋದು, ಒಂದು ಬೇವು ಮತ್ತೆ ಇನ್ನೊಂದು ಬೆಲ್ಲ ಅಷ್ಟೇ. ಅದರಲ್ಲಿ ಮೇಯ್ನ್ ಆಗಿ ಬಂದ್ಬಿಟ್ಟು ಚಿಗುರು ಬರುತ್ತಲ್ಲ, ಬೇವೊಂದು ಚಿಗುರು, ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಜೊತೆಗೆ ಹೂವು ಬರುತ್ತಲ್ಲ, ಅದನ್ನು ಕೂಡ ಹಾಕೊಳ್ಳೋದು. ಹಾಗೆ ಸ್ವಲ್ಪ ಬೆಲ್ಲ, ಇದಿಷ್ಟು ಹಾಕ್ಬಿಟ್ಟು ಜಜ್ಕೊಂಡ್ರೆ ಬೇವು ಬೆಲ್ಲ ರೆಡಿ ಆಗುತ್ತೆ. ಕೆಲವರು ಏನ್ ಮಾಡ್ತಾರೆ, ಮಾವಿನ ಸೊಪ್ಪು ತುಂಬಾ ಚಿಗುರು ಬರುತ್ತಲ್ಲ, ಅದನ್ನು ಹಾಕೊಳ್ತಾರೆ, ಮಾವಿನಕಾಯಿನೂ ಹಾಕ್ತಾರೆ ಜಜ್ಜಕ್ಕೆ. ನಮ್ಮ ಮನೇಲಿ ನಾವು 2 ರೀತಿ, ಒಂದು ಬೇವಿನ ಸೊಪ್ಪು ಬೆಲ್ಲ ಹಾಕಿ ಜಜ್ಜಿ ತಿನ್ನೋದು. ಆ್ಯಂಡ್ ಇನ್ನು ಯಾರ್ದು ಬ್ರೇಕ್ಫಾಸ್ಟ್ ಆಗಿಲ್ಲ,
ರೈಸ್ ಕುಕ್ ಮಾಡಿ ಇಟ್ಟಿದ್ದೀನಿ, ಅದಕ್ಕೆ ಹುಳಿ ಕುದಿಸ್ಬೇಕು, ಹುಳಿಯನ್ನ ಮಾಡೋಣ ಅಂತ, ಅಂದ್ರೆ ಪುಳಿಯೋಗರೆ, ಅದ್ರ ಜೊತೆ ರಸಾಯನ. ರಸಾಯನಕ್ಕೆ ತುಪ್ಪ ಹಾಗೆ ಜೇನುತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಫ್ರೆಂಡ್ಸ್, ಇಶಾನ್ ನೋಡಿ ಯಾವ ರೀತಿ ರೆಡಿ ಆಗಿದ್ದಾನೆ ಟ್ರೆಡಿಷನಲ್ ಆಗಿ. ರೇಷ್ಮೆ ಜುಬ್ಬಾ ಮತ್ತೆ ಕಚ್ಚೆ ಹಾಕೊಂಡಿದ್ದಾನೆ. ಶಲ್ಯ ಯಾಕೆ ಹಾಕೊಂಡಿಲ್ಲ? ಶೆಕೆ ಅಂತನಾ? Happy Ugadi everyone. ಕಡೆಯಿಂದ ಹ್ಯಾಪಿ ಯುಗಾದಿ. ಸೊ ನೋಡಿ, ನಾವೆಲ್ಲ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ವಿ. ಸಾರಿ, ಇಶಾನ್ ರೇಷ್ಮೆ ಹಾಕೊಂಡಿದ್ದಾನೆ ಅಂಡ್ ಅರುಣ್ ಕೂಡ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದಾರೆ. ಪೂಜೆ ಎಲ್ಲ ಆಯ್ತು. ಸೊ ಇವಾಗ ಬೇವು ಬೆಲ್ಲ ತಿಂದು ರಸಾಯನ ತಿನ್ಬೇಕು. ಸೊ ಎರಡು ಬ್ಯಾಲೆನ್ಸ್ ಆಗಿರ್ಲಿ ಲೈಫ್ ಅಲ್ಲಿ. ಇಶಾನ್ ಯಾವ್ದೇ ಬಂದ್ರು ಅಕ್ಸೆಪ್ಟ್ ಮಾಡ್ಕೋಬೇಕು. ಆನು ಹೇಗಿದೆ? ಚೆನ್ನಾಗಿದ್ಯಾ? ಅಯ್ಯೋ, ಏನ್ ಚೆನ್ನಾಗಿದೆ ಇಶಾನ್. ಹೌದಾ? ಕೈಗಿಟ್ಕೋ ಪ್ರಸಾದ. ಈ ಪ್ರಸಾದ ಹಂಚುವಾಗ ನಂಗೆ ನಮ್ಮ ಮೂರ್ ಕಡೆ ನೆನಪಾಗುತ್ತೆ. ದೇವಸ್ಥಾನದಲ್ಲಿ ಈಗ ಈ ದಿನ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಪ್ರತಿ ದೇವಸ್ಥಾನದಲ್ಲೂ ರಸಾಯನ ಕೊಡ್ತಾರೆ ಅಲ್ವಾ? ಸೊ ಕೈಯಲ್ಲಿ ಇಡ್ಸ್ಕೊಂಡು ತಿನ್ನೋದೇ ಮಜಾ. ಸೂಪರ್, ಚೆನ್ನಾಗಾಯ್ತಲ್ಲ ಹಬ್ಬ? ಹಬ್ಬ ಅಂದ್ರೆ ಸೀರೆ, ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಸೀರೆ ಉಟ್ಕೊಂಡು ಹಬ್ಬ ಮಾಡೋದು ದೊಡ್ಡ ಕಷ್ಟ ಅನ್ನೋದು ಅನ್ಸುತ್ತೆ, ಅದು ಈ ಶೆಕೆಲಿ. ಬಟ್ ಒಂಥರ ಖುಷಿ, ಚೆನ್ನಾಗಿದೆ. ಫಸ್ಟು ಇಲ್ಲಿ ಜಾಮೂನ್ ರೆಡಿ ಮಾಡ್ಕೊಳಕ್ಕೆ ಬಂದಿದ್ದೀನಿ. 1.5 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ, ಅದಕ್ಕೆ 1 ಗ್ಲಾಸ್ ಅಷ್ಟು ಸಕ್ಕರೆ ಹಾಕಿದ್ದೀನಿ. ನೆಕ್ಸ್ಟು MTR ಅವ್ರದ್ದು ಸ್ಮಾಲ್ ಪ್ಯಾಕೆಟು ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ಪ್ರೀ ಮಿಕ್ಸ್ ಆಗಿರೋದ್ರಿಂದ ಬರೀ ನೀರು ಹಾಕಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ, ಆದಷ್ಟು ಸ್ಮೂತಾಗಿ ಕಲಿಸ್ಕೊಳ್ಬೇಕು. ಪಾಕ 6 ನಿಮಿಷ ಕುದಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಈಗ ಇದನ್ನು ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. 2 ಕೈಗೂ ಚೆನ್ನಾಗಿ ಎಣ್ಣೆ ಸವರ್ಕೊಂಡು ಇವಾಗ ಬುಲೆಟ್ ಶೇಪಲ್ಲಿ ನಾನು ಜಾಮೂನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಕಾಲಾ ಜಾಮೂನು ಅಥವಾ ಹೋಟೆಲ್ಗಳಲ್ಲೆಲ್ಲ ನಿಮ್ಗೆ ಇದೇ ಥರ ಬುಲೆಟ್ ಶೇಪಲ್ಲೇ ಸಿಗೋದು. ಸೊ ಹಬ್ಬ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಈ ಥರ ಬುಲೆಟ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದು ಮೀಡಿಯಮ್ ಆಗಿ ಎಣ್ಣೆ ಕಾದ್ಮೇಲೆ ನಿಧಾನಕ್ಕೆ ಬಿಟ್ಕೊಳ್ಬೇಕು. ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಒಳ್ಳೆ ಈವನ್ ಕಲರ್ ಬರುತ್ತೆ. ಈಗಿದು ರೆಡಿಯಾಗಿದೆ ಜಾಮೂನು. ಸೊ ಇದನ್ನು ತೆಗೆದಿಟ್ಕೊಳ್ತೀನಿ. ರೌಂಡ್ ಶೇಪಲ್ಲಿ ಜಾಮೂನ್ ರೆಡಿ ಮಾಡ್ಕೊಂಡಿದ್ದೀನಿ, ಹಾಗೆ ಬುಲೆಟ್ ಶೇಪಲ್ಲೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. 2 ರೀತಿ ಇದೆ. ಈಗ ಸ್ವಲ್ಪ ಬಿಸಿ ಇರುವಂಥ ಪಾಕದೊಳಗೆ ಹಾಕ್ತಾಯಿದ್ದೀನಿ. ಜಾಮೂನ್ ರೆಡಿ. ಸಾಂಬಾರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಳೆ ಮತ್ತು ತರಕಾರಿ, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಪೌಡ್ರ್ ಹಾಕ್ಕೊಂಡು 1 ಅಥವಾ 2 ವಿಷಲ್ ಹೊಡ್ಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೆಕ್ಸ್ಟು ಪಲ್ಯ ಮಾಡೋದಕ್ಕೆ ಅಂತ ಇಲ್ಲಿ ನಾನು ಬೀನ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಸ್ವಲ್ಪ ಬೀನ್ಸ್ ಇತ್ತು, ಅದರದ್ದೇ ಪಲ್ಯ ಮಾಡೋಣ ಅಂತ. ಸೊ ಈ ರೀತಿ ಕಟರಲ್ಲಿ ಬೇಗ ಆಗುತ್ತೆ ನೋಡಿ. ಇದು ನಾನು ತೊಗೊಂಡಾಗಲೇ ಒಂದು 3 ವರ್ಷ ಆಯ್ತೇನೋ. ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಇದರಲ್ಲಿ ನಾನು ಬೀನ್ಸ್ ಕಟ್ ಮಾಡ್ತೀನಿ, ಆಮೇಲೆ ಬೆಂಡೆಕಾಯಿ ಕಟ್ ಮಾಡ್ತೀನಿ, ಆಮೇಲೆ ಗೋರಿಕಾಯಿ ಏನು ಬರುತ್ತಲ್ಲ ಅದನ್ನು ಕಟ್ ಮಾಡ್ತೀನಿ, ಕ್ಯಾರೆಟ್ ಕಟ್ ಮಾಡ್ತೀನಿ, ಟೊಮೊಟೊನೂ ಅಷ್ಟೇ ಕಟ್ ಮಾಡ್ಕೊಳ್ಬೋದು ಸ್ಲೈಸ್ ಬೇಕು ಉದ್ದುದ್ದಕ್ಕೆ ಅಂದರೆ. ಬೇಗ ಆಗುತ್ತೆ ನೋಡಿ, ಎಷ್ಟು ಸಣ್ಣ ಪೀಸಸ್ ಬರುತ್ತೆ. ಪಲ್ಯ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಕುಕ್ ಆಗುತ್ತೆ ಬೇಗ. ಪಲ್ಯ ಒಗ್ಗರಣೆ ಮಾಡೋದಕ್ಕೆ ನೋಡಿ, ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ತೆಂಗಿನ ತುರಿ, ಹಾಗೆ ಬೀನ್ಸು. ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಂಡ್ರೆ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿನ 1 ನಿಮಿಷದಷ್ಟು ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ
ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಈ ಬೀನ್ಸ್ ಜೊತೆ ಕ್ಯಾರೆಟು ಮತ್ತು ನವಿಲು ಕೋಸು ಬರುತ್ತಲ್ಲ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯನೂ ಥರನೂ ಮಾಡ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು 4 ನಿಮಿಷದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಈ ಪಲ್ಯಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. ಒಂದು ವಿಷಲ್ ಹೊಡ್ಸ್ಕೊಂಡಂಥ ಸಾಂಬಾರು ಕೂಡ ರೆಡಿ ಆಗಿದೆ. ಬೆಂದಿರೋಂಥ ಟೊಮೊಟೊನ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಟೊಮೊಟೊನ ತುಂಬ ಸಣ್ಣ ಪೀಸಸ್ ಮಾಡಿರಲಿಲ್ಲ, ನಾನು 4 ಭಾಗ ಮಾಡಿ ಹಾಕಿದ್ದೆ. ಅದಕ್ಕೋಸ್ಕರ ಇಲ್ಲಿ ಟೊಮೊಟೊನ ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ. ಜಜ್ಜಿರೋಂಥ ಟೊಮೊಟೊನ ಸಾಂಬಾರಿಗೆ ಹಾಕ್ಬಿಟ್ಟು ಒಂದು ಕುದಿ ಬರ್ಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೀರು ಹಾಕಿಟ್ಟಿದ್ವಿ ಪಲ್ಯ ಬೇಯಲಿ ಅಂತ. ನೋಡಿ ಬೀನ್ಸು ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಎವಾಪ್ರೇಟ್ ಆಗಿದೆ. ಇವಾಗ ತೆಂಗಿನ ತುರಿ ಹಾಕಿಬಿಟ್ಟು ಮಿಕ್ಸ್ ಕೊಟ್ಕೊಂಡ್ರೆ ರುಚಿಯಾದಂಥ ಬೀನ್ಸ್ ಪಲ್ಯನೂ ಕೂಡ ರೆಡಿ ಆಯಿತು. ಪುಳಿಯೋಗರೆ ಬೆಳಗ್ಗೆ ಹುಳಿ ಕುದಿಸಿಟ್ಟಿದ್ದಕ್ಕೆ ಈಗ ಅನ್ನ ಕಲಸಿ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗನೆ ಕ್ವಿಕ್ಕಾಗಿ ಅಡುಗೆ ಮಾಡಿದ್ದೀನಿ. ಯಾಕಂತಂದರೆ ನಿನ್ನೆ ರಾತ್ರಿ ನಾವು ಸಾಮಾನು ತರಕ್ಕೆ ಹೋದಾಗ ಒಬ್ಬರು ವ್ಯಕ್ತಿ ಕೇಳಿದರು ನಾಳಿನ ಪ್ರಸಾದ ನನಗೂ ಸಿಗ್ಬೋದಾ ಅಂತ. ಸೊ ಹಾಗಾಗಿ ಪ್ರತಿಯೊಂದು ಇಲ್ಲಿ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಜಾಮೂನ್ ಹಾಕ್ಕೊಡ್ಬೇಕು, ಬಟ್ ಶುಗರ್ ಸಿರಪ್ ಕೊಡೋಕ್ಕಾಗಲ್ವಲ್ಲ, ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಕೊಬ್ಬರಿ ಮೇಲ್ಗಡೆ ಕಪ್ಪು ಇರೋದೆಲ್ಲ ತೆಗೆದುಬಿಟ್ಟು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಈಗೇನು ಮಾಡ್ತೀನಿ, ಒಂದು ಜಾಮೂನ್ ತೊಗೊಂಡು ಅದರೊಳಗಡೆ ಡಿಪ್ ಮಾಡಿಬಿಟ್ಟು ಸೊ ಡ್ರೈ ಜಾಮೂನ್ ಬರುತ್ತಲ್ಲ ಆ ರೀತಿ ಮಾಡಿಕೊಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಕ್ಯಾರಿ ಮಾಡೋದಕ್ಕೂ ಈಸಿಯಾಗಿರುತ್ತೆ. ಸೊ ಪೇಪರ್ ಕಪ್ಗೆ ಹಾಕ್ಕೊಡ್ತಾ ಇದ್ದೀನಿ. ರೈಸ್ ಉಳಿಯೋಣ ಮತ್ತು ಪಲ್ಯ ಹಾಕಿದ್ದೀನಿ, ಜಾಮೂನ್ ಇದೆ, ರಸಾಯನ ಇದಿಷ್ಟು ಎದುರುಗಡೆ ಕಾಂಪ್ಲೆಕ್ಸಲ್ಲಿ ಇರುವಂಥ ಗ್ರಾಸರಿ ಶಾಪ್ ನೋಡ್ಕೊಳ್ತಾ ಇರೋಂಥ ಸೆಕ್ಯೂರಿಟಿಗೆ. ಫ್ರೆಂಡ್ಸ್, ಸಾಯಂಕಾಲದ ಕಾಫಿ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಮನೆಗೆ ಸ್ವಲ್ಪ ಪಾರ್ಸಲ್ ಬಂದಿದೆ ಫ್ರೆಂಡ್ ಮನೆಯಿಂದ. ಅವ್ರ ಮನೇಲಿ ಹಬ್ಬ ಸ್ಪೆಷಲ್ ಏನು ಮಾಡಿದ್ರು ಅದನ್ನ ನಮಗೂ ಕೊಟ್ಟಿದ್ದಾರೆ. ಕಾಫಿ ಜೊತೆ ಈಗ ಅದನ್ನ ಟೇಸ್ಟ್ ಮಾಡಬೇಕು. ಆ್ಯಂಡ್ ಇವತ್ತು ಫುಲ್ ಕೆಲಸ, ಮಧ್ಯಾಹ್ನದೆಲ್ಲ ನೀವು ನೋಡಿದ್ರಿ ಲಂಚ್ ಎಲ್ಲ ಹೇಗೆ ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ. ಸೊ ಇನ್ನು ನೈಟ್ ಎಲ್ಲ ಅದೇ ಆಗುತ್ತೆ. ಇವತ್ತಿನ ಹಬ್ಬ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಹಾಗೆ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇವತ್ತು ನಮ್ಮ ಹಬ್ಬದ ಸ್ಪೆಷಲ್ ಜೊತೆಗೆ ಒಬ್ಬ ವ್ಯಕ್ತಿಗೂ ಕೂಡ ನಾವು ನಮ್ಮ ಊಟನ ಶೇರ್ ಮಾಡ್ಕೊಂಡ್ವಿ. ಸೊ ಅದೊಂದು ಖುಷಿ. ಆ್ಯಕ್ಚುಲಿ ಅವ್ರು ಕೇಳಿದ್ರು ನಮಗೂ ನಿಮ್ಮ ಸೌತ್ ಸೈಡ್ದು ಟೇಸ್ಟ್ ಕೊಡಿ ಅಂತ. ಹಾಗಾಗಿ ನಾನು ಏನು ಮಾಡಿದೆ ಅದನ್ನು ಪಾರ್ಸಲ್ ಮಾಡಿದೆ. ಬಟ್ ರೈಸ್ ಮತ್ತು ಸಾಂಬಾರೆಲ್ಲ ಕೊಡಲಿಲ್ಲ, ಇಲ್ಲಿ ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ ಅಂದ್ಬಿಟ್ಟು. ಆ್ಯಂಡ್ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಸೊ ಬನ್ನಿ ಕಾಫಿ ಮತ್ತು ನಾನು ಏನು ತಿಂಡಿ ಸರ್ವ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದಿಷ್ಟು ಅವ್ರಿಬ್ರು ಕೊಡೋಣ. ಆಕ್ಚುಲಿ ಎಕ್ಸಾಮ್ಗೆ ಅವ್ನು ಪ್ರಿಪೇರ್ ಆಗ್ತಾ ಇದ್ದಾನೆ ಇಶಾನು. ಅರುಣ್ ಹೇಳ್ಕೊಡ್ತಾ ಇದ್ದಾರೆ. ಸೊ ಅವ್ರಿಗೂ ಸ್ವಲ್ಪ ಈಗ ರಿಲ್ಯಾಕ್ಸ್ ಆಗುತ್ತೆ. ಮಧ್ಯಾಹ್ನದಿಂದ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದಾನೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ಲ ಎಂಡ್ ಆಗ್ತಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಬಾಯ್.